ನಾನು ಮುಖ್ಯಮಂತ್ರಿಯಾಗಿ ಈ ಜಲಪಾತೋತ್ಸವಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು. ಹಿಂದೆ ನಾನು ಪ್ರೈಮರಿ ಸ್ಕೂಲ್ ಓದುವಾಗ ಬರಚುಕ್ಕಿ ಗಗನಚುಕ್ಕಿಗೆ ಬಂದಿದ್ದೇನೆ. ಬಹಳ ಹಿಂದೆ. ಅದಾದ್ಮೇಲೆ ಇಲ್ಲಿ ಬರ್ತಕ್ಕಂಥ ಸನ್ನಿವೇಶ ಕೂಡ ಒದಗಿ ಬರಲಿಲ್ಲ, ಅವಕಾಶನೂ ಕೂಡ ಒದಗಿ ಬರಲಿಲ್ಲ. ವೆಂಕಟೇಶ್ ಅವರು ಈ ಸಾರಿ ಜಲಪಥೋತ್ಸವಕ್ಕೆ ಬರಲೇಬೇಕು ಅಂತ ಹೇಳಿ ನನಗೆ ಒತ್ತಾಯವನ್ನು ಮಾಡಿದರು. ನಾನೀಗ ಚಾಮರಾಜನಗರಕ್ಕೆ ಬರ್ತಾ ಇದ್ದೀನಿ. ದಿವಂಗತ ಬಿ ರಾಜಯ್ಯನವರ ಸ್ಮಾರಕ ನಿರ್ಮಾಣ ಮಾಡಿದರೆ ಅವರ ಉದ್ಘಾಟನೆಗೆ ಬರ್ತಾ ಇದ್ದೀನಿ. ಅವತ್ತೇ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಮರಚುಕ್ಕಿ ಜಲಪಾತೋತ್ಸವ, ಜಲಪಾತ ಅದರ ಉತ್ಸವ, ಆ ಕಾರ್ಯಕ್ರಮಕ್ಕೆ ಒಂದು ಇವತ್ತು ಈ ಸುಂದರವಾದಂತ ರಮಣೀಯವಾದಂತ ಪ್ರದೇಶವನ್ನು ವೀಕ್ಷಣೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಜಿಲ್ಲಾಡಳಿತದವರಿಗೆ ಮತ್ತು ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚಾಮರಾಜನಗರದ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಒಂದು ಜಿಲ್ಲೆ. ಇದು ಒಂದು ರಮಣೀಯವಾದಂಥ ಜಿಲ್ಲೆ. ಪ್ರಕೃತಿ ಸೌಂದರ್ಯವನ್ನ ಇಲ್ಲಿ ನೋಡಲಿಕ್ಕೆ, ಆಹ್ಲಾದಕರಿಸಲಿಕ್ಕೆ ಬಹಳ ಉತ್ತಮವಾದಂತ ಒಂದು ಜಿಲ್ಲೆ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು. ನನಗೆ ಚಾಮರಾಜನಗರ ಜಿಲ್ಲೆ ಉದಯ ಆದಾಗ, ಯಾಕಂದ್ರೆ ಇದು ಮೊದಲು ಮೈಸೂರು ಜಿಲ್ಲೆಗೆ ಸೇರಿತ್ತು. ಆಮೇಲೆ 2017ರಲ್ಲಿ JH ಪಟೇಲ್ ಮುಖ್ಯಮಂತ್ರಿಯಾಗಿರುವಾಗ, ನಾನು ಉಪಮುಖ್ಯಮಂತ್ರಿಯಾಗಿರುವಾಗ ಈ ಜಿಲ್ಲೆ ಆಯಿತು. ನಾನು ದಿವಂಗತ ಬಿ ರಾಜಯ್ಯನವರು ನಾನು ಕೂಡ 2017ರಲ್ಲಿ ಈ ಜಿಲ್ಲೆಯನ್ನ 1997ರಲ್ಲಿ JH ಪಟೇಲ್ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆ ಉದ್ಘಾಟನೆಯನ್ನು ಮಾಡಿದರು. ಆಗ ಪ್ರತ್ಯೇಕ ಜಿಲ್ಲೆ ಆಯಿತು.